ಬೆಂಗಳೂರಿನಲ್ಲಿ ಕರಗ ಶಕ್ತ್ಯೋತ್ಸವಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಇವತ್ತು ರಾತ್ರಿ 10 ಗಂಟೆಗೆ ಕರಗ ಮಹೋತ್ಸವ ಪ್ರಾರಂಭ ಆಗುತ್ತೆ. ನಗರದ ಹಲವು ಕಡೆ ರಾತ್ರಿಯೆಲ್ಲ ಅದ್ದೂರಿ ಕರಗೋತ್ಸವ ನಡೆಯುತ್ತೆ. ದ್ರೌಪದಮ್ಮನ ದರ್ಶನ ಪಡೆಯೋಕೆ ಭಕ್ತಗಣ ಬರ್ತಾ ಇದೆ. ಈ ಬಾರಿಯೂ ಕೂಡ ಕರಗವನ್ನ ಪೂಜಾರಿ ವಿ ಜ್ಞಾನೇಂದ್ರ ಅವರೇ ಹೊರ್ತಾರೆ. ಸತತ 16 ವರ್ಷದಿಂದ ಕರಗವನ್ನ ಇವರೇ ಹೊರ್ತಾ ಇರೋದು ಜ್ಞಾನೇಂದ್ರ ಅವರು. ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಕರಗೋತ್ಸವ ಪ್ರಾರಂಭ ಆಗುತ್ತೆ. ಶಕ್ತ್ಯೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಬರುವ ಸಾಧ್ಯತೆ ಇದೆ. ಕರಗದ ನಿಮಿತ್ತ 2,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಕರಗ ಹೋಗುವ ರಸ್ತೆಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆಯಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಲಾಗಿದೆ. ಕರಗ ಶಕ್ತ್ಯೋತ್ಸವಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಭದ್ರತೆಯನ್ನು ಕೊಡುವ ನಿಟ್ಟಿನಲ್ಲಿ ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ವರ್ಷಗಳು ದಿನಗಳು ಎಷ್ಟು ಬೇಗ ಒಂದು ಉರುಳ್ತಾ ಇದೆ ನೋಡಿ. ಹೋದ ವರ್ಷ ಇನ್ನೂ ಕೂಡ ಮೊನ್ನೆ ಆದಂಗಿದೆ ಕರಗ. ಮತ್ತೊಂದು ವರ್ಷದ ಕರಗ ಬಂದಿದೆ. ಬೆಂಗಳೂರು ಕರಗೋತ್ಸವಕ್ಕೆ ಕೌಂಟ್ಡೌನ್ ಶುರುವಾಗಿದ್ದು ಜನ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ಏನೇನು ಕ್ರಮವನ್ನು ವಹಿಸಬೇಕೋ ಭದ್ರತೆಯ ದೃಷ್ಟಿಯಿಂದ ಅದನ್ನು ನೋಡ್ಕೊಳ್ತಾ ಇದ್ದಾರೆ. ಓಕೆ, ಈ ಸಲವೂ ಕೂಡ 16 ಬಾರಿಯಿಂದ ಕರಗವನ್ನು ಹೊತ್ತಿದ್ದ ವಿ ಜ್ಞಾನೇಂದ್ರ ಅವರೇ ಈ ಸಲವೂ ಕರಗವನ್ನು ಹೊರ್ತಾ ಇದ್ದಾರೆ. ಬೆಂಗಳೂರಿಗೆ ಒಂದು ಕಳಶ ಇದ್ದಂಗೆ ಕರಗ ಮಹೋತ್ಸವ ಬಹಳ ಅತ್ಯದ್ಭುತ ಅದ್ದೂರಿ ಜಾತ್ರೆಯಂತೆ ಇಡೀ ರಾತ್ರಿಯೆಲ್ಲ ಈ ಕರಗ ಉತ್ಸವವನ್ನು ಬೆಂಗಳೂರಿನಲ್ಲಿ ಮಾಡಲಾಗುತ್ತೆ. ಅದಕ್ಕೆ ಕೌಂಟ್ಡೌನ್ ಅಥವಾ ಕ್ಷಣ ಆರಂಭ ಆಗಿದೆ. ಇನ್ನೇನು ಎಲ್ಲ ಜನ ಕೂಡ ಅಲ್ಲಿಗೆ ಭಾಗವಹಿಸೋಕೆ ರೆಡಿ ಆಗ್ತಾ ಇದ್ದಾರೆ. ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ಯವನ್ನು ಕೂಡ ಈ ಕರಗ ಮಹೋತ್ಸವದ ಸಂದರ್ಭದಲ್ಲಿ ನಾವು ಗಮನಿಸ್ಬೋದು. ಅಲ್ಲಿಗೆ ಹೋಗಿ ಬರ್ತಾರೆ ಅವರು. ಹಲವಾರು ವಿಧಿವಿಧಾನಗಳು ಪದ್ಧತಿಗಳನ್ನು ಅನುಸರಿಸ್ತಾರೆ. ಬಹಳ ಅತ್ಯದ್ಭುತವಾಗಿ ಕಂಗೊಳಿಸುವ ಕರಗಕ್ಕೆ ಕ್ಷಣಗಣನೆ ಆರಂಭ ಆಗಿದೆ.